ರಾಶಿಕಾ ಕ್ಯಾಪ್ಟನ್ ಆಗಿದ್ ಸರಿಗಿಲ್ಲ ಅಂತ ನೀವ್ ಹೇಳಿದ್ರಿ ಫಸ್ಟಿಗೆ. ಆಗಿದ್ದು ರೀತಿ. ಆತರ ಪೋಟ್ರೆ ಆಗೋಯ್ತು, ಆಗಿದ್ ರೀತಿ ರೀತಿ ಸರಿಗಿಲ್ಲ ಹಾ. ಅಂತ ಹೇಳಿದ್ರಿ. ಬಟ್ ಅದೇನೆ ರಾಶಿಕಾ ಅವ್ರಿಗೆ ಬೇಜಾರಾಗಿದ್ದು. ಹಾಗಾಗಿ ಸೊ ರಾಶಿಕಾ ಅವ್ರು ಮಿಸ್ ಆಗಿದ್ರೆ ಅವತ್ ಕ್ಯಾಪ್ಟನ್ ಆಗದೆ ನೀವ್ ಆಗ್ತಿದ್ರಿ ಕ್ಯಾಪ್ಟನ್. ಸೊ ಅದರಿಂದ ಸೂರಜ್ ಹೀಗಂದ್ರ ಅನ್ನೋ ತರ ಬಂದಿತ್ತು ಅದಕ್ಕೆ. ನಾನು ರಾಶಿಕಾ ಮುಂಚೆನೂ ಮಾತಾಡ್ತಿದ್ದು ಇಬ್ರು ಕ್ಯಾಪ್ಟನ್ ಆಗ್ಬೇಕು. ಹ್ಮ್ ಯಾರು ಫಸ್ಟ್ ಆಗ್ತಾರೆ ಯಾರು ಸೆಕೆಂಡ್ ಆಗ್ತಾರೆ ಆ ಥರ ಕಾಂಪಿಟೇಷನ್ ನಮ್ಮಲ್ಲಿ ಇರಲಿಲ್ಲ. ಓಕೆ ಇಬ್ರು ಕ್ಯಾಪ್ಟನ್ ಆಗಬೇಕು. ಈಗ ಅವಳು ಫಸ್ಟ್ ಆಗಿ ಐ ವಾಸ್ ವೆರಿ ಹ್ಯಾಪಿ. ಬಟ್ ನನಗೆ ಆ ಸಿಚುವೇಶನ್ ಹೆಂಗೆ ಕ್ರಿಯೇಟ್ ಆಯಿತು ಅಂದರೆ, ಈಗ ನನಗೆ ಆ ಗೇಮ್ ನಡೆಯುವಾಗ 3 ಸತಿ ಪಾಸ್ ಮಾಡಿಬಿಡ್ತಾರೆ. ನಾನು ಅಲ್ಲೇ ಒಂದು 20 ಸೆಕೆಂಡ್ಸ್ ಹೊರಟೋಯ್ತು. ಓಕೆ ನನಗೆ ಹೆಂಗೆ ಬೇಜಾರಾಯಿತು ಅಂದರೆ, ನನಗೆ ಓಕೆ ಆ ಚಾನ್ಸ್ ನನಗೆ ಇದ್ದಿದ್ರೆ ಅಟ್ಲೀಸ್ಟ್ ಒಂದು 5 ಬಾಲ್ ಎಕ್ಸ್ಟ್ರಾನು ಒಂದು ಏನೋ ಒಂದು ಚಾನ್ಸ್ ಇರ್ತಿತ್ತು. ಆ್ಯಂಡ್ ಆಲ್ಸೋ ಅವರು ಟೈಮ್ ಮಾಡುವಾಗ ನಾನು ಹೇಳ್ತಾ ಇದ್ದೆ, ಬೇಗ ಟೈಮ್ ಮಾಡಿ ಹೋಗ್ತೀನಿ ವಾಪಸ್. ಅವ್ರು ಸ್ವಲ್ಪ ಸ್ಲೋ ಆಗಿ ಕಟ್ಟೋಕ್ಕೆಲ್ಲ ಇದು ಮಾಡಿದ್ರು. ಅದೆಲ್ಲ ನಂಗೆ ತುಂಬ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ಆ್ಯಂಡ್ ಆಲ್ಸೋ ಲಾಸ್ಟಲ್ಲಿ ನಾನು ಕಿರ್ಚ್ತಿರ್ತೀನಿ, ನಂಗೆ ಕೇಳಿಸ್ತಾ ಇಲ್ಲ ಅದು ಸೌಂಡ್ ಬರ್ತಾ ಇಲ್ಲ ಅಂತ. ಅದು ಸುಮಾರು ಹೊತ್ತಾದ್ಮೇಲೆ ಒಂದು 10-20 ಸೆಕೆಂಡ್ಸ್ ಆದಮೇಲೆ ಅದನ್ನ ಚೇಂಜ್ ಮಾಡಿದ್ರು ರಾಶಿಕಾ. ಸೊ ಅದೆಲ್ಲ ನೋಡಿದ್ಮೇಲೆ ನಂಗೆ ಐ ವಾಸ್ ಆ್ಯಕ್ಚುಲಿ ವೆರಿ ಆ್ಯಂಗ್ರಿ. ನಾನು ಹೋಗ್ಬಿಟ್ಟು ಅದನ್ನ ಜಗಳ ಮಾಡ್ಬೋದಿತ್ತು ಉಸ್ತುವಾರಿ ಜೊತೆ, ಬಟ್ ಅಲ್ಲಿ ಪಾಯಿಂಟೇ ಇರಲಿಲ್ಲ. ಬಿಕಾಸ್ ಅವ್ರೇನು ಹೋಗಿ ರಿಪ್ಲೈ ಮಾಡಿಬಿಟ್ಟು ನೋಡೋಕ್ಕಾಗಲ್ಲ ಏನು ತಪ್ಪಾಯಿತು ಅಂತ. ಆಲ್ರೆಡಿ ಡಿಸಿಷನ್ ಕೊಟ್ಟಾಗೋಗಿದೆ. ತಪ್ಪಿದ್ರೆ ವೀಕೆಂಡಲ್ಲಿ ಬರುತ್ತೆ, ಸುದೀಪ್ ಸರ್ ತಪ್ಪಿದ್ರೆ ತಪ್ಪು ಅಂತ ಹೇಳ್ತಾರೆ. ನಂಗೆ ಅದೊಂದು ಪಾಯಿಂಟ್ ಇತ್ತು. ಬಟ್ ನೆಕ್ಸ್ಟ್ ಡೇ ಸ್ವಲ್ಪ ನಾನೊಂಚೂರು ಕೇಳಬೇಕಿತ್ತು, ಮತ್ತು ನಾನು ಕೇಳೋದು ಸ್ವಲ್ಪ ಮೊಂಡು ಬುದ್ಧಿ ತೋರಿಸ್ಬಿಡ್ತೀನಿ ನಾನು ಬೆಳಿಗ್ಗೆ. ಅವ್ರು ಬಂದು ಎದ್ಬಾ ಪೂಲು ಅಂತ ಹೇಳಿದಾಗ ಇಲ್ಲ ಬರಲ್ಲ ಅಂತ. ಅದು ಹಿಂದಿನ ದಿನದ ಕ್ಯಾರಿ ಆಗಿತ್ತು ನಿಮ್ಗೆ ಆ ಒಂದು ಕೋಪ. ಆ ಕೋಪ ಅದು ಬೇರೆ ದಿಕ್ ಟರ್ನ್ ಆಯ್ತು. ಅವ್ರು ಬಂದು ಹೇಳಿದಾಗ ನನಗೆ ಲಾಸ್ಟ್ ನೈಟ್ ಇದ್ದಿದ್ದ ಸಿಚುವೇಶನ್ ಇದ್ದಿದ್ರೆ ನಾನು ಪೂಲ್ಗೆ ಇಳಿದು ಬಿಡ್ತಿದ್ದೆ. ಪೂಲ್ ಖಾಲಿ ಇತ್ತು ಅವಾಗ. ನೆಕ್ಸ್ಟ್ ಡೇ ಪೂಲ್ ಫಿಲ್ ಆದ್ಮೇಲೆ ಅವ್ರು ಬಂದು ಕರೆದಾಗ ನಂಗೆ ಅದು ಸ್ವಲ್ಪ ತಲೆಯಲ್ಲಿತ್ತು. ಅವ್ರು ಬಂದು ಕರೀತಾರೆ, ನಾನು ಇಲ್ಲ ಅಂತೀನಿ, ನೆಕ್ಸ್ಟ್ ಇಲ್ಲ ಅಂತೀನಿ, 3ನೇ ಸತಿನೂ ಇಲ್ಲ ಅಂತೀನಿ. ಆ ಕೋಪದಲ್ಲಿ ಅವರು ಬಟ್ಟೆ ಎಲ್ಲ ಹಾಕ್ತಾರೆ. ಅವಾಗ ನಾನು ಸಿಟ್ ಮಾಡ್ಕೊಳಲ್ಲ. ಬಿಕಾಸ್ ನನ್ಗೆ ಅಲ್ಲಿ ನನ್ಗೆ ಒಂದು ಗೊತ್ತಾಯ್ತು, ಓಕೆ ನಾನು ತಪ್ಪು ಮಾಡಿದ್ದೀನಿ, ನಾನು ಇಲ್ಲ ಅಂದ್ಬಿಟ್ಟು ತಪ್ಪು ಮಾಡಿದ್ದೀನಿ. ಸೊ 3 ಸತಿ ಇಲ್ಲ ಅಂದಿದ್ದಕ್ಕೆ 3 ಬಾಸ್ಕೆಟ್ ಬಟ್ಟೆ ಹಾಕಿದ್ದಾರೆ. ನನ್ಗೆ ಅಲ್ಲೇ ಮನೆಯವರೆಲ್ಲ ಕಿರ್ಚ್ತಾ ಇದ್ದಾರೆ, ಲೈಕ್ ಏನಕ್ಕೆ ನೀನೇನು ಹೇಳ್ತಿಲ್ಲ, ರಾಶಿಕಾ ಹಿಂಗೆ ಮಾಡಬೇಡ ಅಂದ್ರೆ. ನಾನು ಅಂದೆ ಹೋಗ್ತಿರೋದು ನನ್ನ ಬಟ್ಟೆ, ನೀವೆಲ್ಲ ಸುಮ್ಮನಿರಿ ಅಂತ. ಅಲ್ಲೇ ಅದು ಕಟ್ಟಾಯಿತು. ಬಟ್ ಅದಾದ್ಮೇಲೆ ಹೊರಗಡೆ ಕೂತ್ಕೊಂಡಿರುವಾಗ ರಾಶಿಕಾ ಅವರು 1-2 ಮಾತು ಹೇಳ್ತಾರೆ, ಇಷ್ಟು ದಿನ ಪಾಪ ಥರ ಇದ್ದೆ, ಮುಖವಾಡ ಕಳ್ಸಿ ಬೀಳ್ತಾ ಇದೆ ಅಂತೆಲ್ಲ. ಅಲ್ಲಿ ಸ್ವಲ್ಪ ಟ್ರಿಗರ್ ಆಗತ್ತೆ ನನಗೆ. ನಾನು ಅಂಥದ್ದು ಏನು ಮಾಡಿದೆ ಇವಾಗ, ಆ ಥರ ಎಲ್ಲ ಏನು ಹೇಳ್ತಿದ್ಯಲ್ಲ ಅಂಥದ್ದು ಏನು ಮಾಡಿದೆ ಈಗ ಅಂತ. ಅಲ್ಲಿ ನಾನು ಹೋಗ್ಬಿಟ್ಟು ಸ್ವಲ್ಪ ರಿಯಾಕ್ಟ್ ಮಾಡ್ತೀನಿ ಹೊತ್ತು ಅವ್ರ ಕ್ಯಾಪ್ಟನ್ಸಿ ಬಗ್ಗೆ, ಅವಳು ಕ್ಯಾಪ್ಟನ್ ಆಗಿದ್ದಾಳೆ ಅಂತ ಅದನ್ನೇ ಅವಳು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದಾಗ ಅವಳು ಅರ್ಥ ಮಾಡ್ಕೋದಾಳೆ. ಓಕೆ, ಅಂದರೆ ಸ್ವಲ್ಪ ದಿನ ಮಾತಾಡ್ತಿದ್ರು, ಆಮೇಲೆ ಮಾತು ಬಿಟ್ರು, ಮತ್ತೆ ಮಾತಾಡ್ತಿದ್ರಿ, ಮತ್ತೆ ಮಾತು ಬಿಟ್ರಿ. ಸೊ ಇದೇ ಕಂಟಿನ್ಯೂ ಆಗ್ತಿತ್ತಲ್ಲ. ಸೊ ಇಲ್ಲ ಇವಾಗ ಸೂರಜ್ ರಾಶಿಕಾ ಮಧ್ಯೆ ದೊಡ್ಡ ಜಗಳ ಆಗುತ್ತೆ ಅಂತಾನೆ ಅನ್ಕೊಂಡಿದ್ರು. ಆ್ಯಂಡ್ ಲಾಸ್ಟಲ್ಲಿ ನೀವು ಬರುವಾಗ ಕೂಡ ರಾಶಿಕಾ ಅವರು ಮಾತಾಡಲಿಲ್ಲ. ಸೊ ಏನು ಜಗಳ ಆಗಿತ್ತಾ, ಏನಾದರೂ ನಾವು ನೋಡಿಲ್ದೇ ಇರೋಂಥದ್ದು ಏನಾದರೂ ಜಗಳ ಆಗಿತ್ತಾ? ಯಾಕೆ ಅವರು ಅಂದರೆ ಹಿಂದಿನ ದಿನ ಎಲ್ಲ ಮಾತಾಡಿರಲಿಲ್ಲ ನೀವು ರಾಶಿಕಾ ಅಲ್ಲ, ಯಾವುದು ಪ್ಲೇ ಆಗಿರಲಿಲ್ಲ. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ. ಏನು ಸೀರಿಯಸ್ ಜಗಳ ಅಂತೂ ಆಗಿರಲಿಲ್ಲ. ಅದು ವಾರ ಪೂರ್ತಿ ಅದು ಪ್ಲೇ ಪಾಸ್ ನಡೀತಿರುತ್ತೆ. ಒಂದು ಪಾಯಿಂಟಲ್ಲಿ ಅವ್ರಿಗೆ ರೆಡಿಯಾಗಿ ಬಂದಿರ್ತಾರೆ, ಮೇಕಪ್ ಎಲ್ಲ ಹಾಕ್ಕೊಂಡಿರ್ತಾರೆ. ಆ ಪಾಯಿಂಟಲ್ಲಿ ರಘುವಣ ನಾನು ಹೋಗಿ ತುಂಬ ಮುಖಕ್ಕೆ ಬಣ್ಣ ಎಲ್ಲ ಬಳಿದು ಬಿಡ್ತೀವಿ. ನೆಕ್ಸ್ಟ್ ಡೇ ಪುನಃ ರೆಡಿಯಾಗಿ ಬಂದಿರ್ತಾರೆ, ಅವಾಗಲೂ ಅಷ್ಟೇ ರಘುವಣ ಕಲರ್ ಹಾಕ್ತಿರ್ತಾರೆ. ನಾನು ಈ ಸತಿ ಮಾಡಲ್ಲ, ಬಟ್ ರಘುವಣಗೆ ಏನು ಮಾಡಿದ್ದೀರಾ ಸರ್, ಏನು ಇಷ್ಟು ಕಮ್ಮಿ ಹಾಕಿದ್ದೀರಾ ಹಂಗೆಲ್ಲ ಮಾತಾಡ್ಬಿಡ್ತೀನಿ. ಸೊ ಅದು ಸ್ವಲ್ಪ ಲೈಟಾಗಿ ಫ್ರಿಕ್ಷನ್ ಇತ್ತು. ಹಂಗೆ ಸ್ವಲ್ಪ ಮಾತು ಕಮ್ಮಿ ಆಗಿ ಒಂದು ಪಾಯಿಂಟಲ್ಲಿ ಮಾತು ನಿಂತೇ ಹೋಗಿತ್ತು. ಬಟ್ ನಮ್ಗೆ ಗೊತ್ತಿತ್ತು ನಾವು ಮಾತಾಡ್ತೀವಿ ಇವೆಂಚುಲಿ ಸರಿ ಹೋಗುತ್ತೆ ಅಂತ ಗೊತ್ತಿತ್ತು. ಬಟ್ ನೋಡಿದ್ರೆ ನೆಕ್ಸ್ಟ್ ಡೇ ಎವಿಕ್ಷನ್ ಬರುತ್ತೆ. ನಾನು ಅಂದ್ಕೊಂಡಿರ್ಲಿಲ್ಲ ಅವಳು ಹೋಗ್ತಾಳೆ ಅಥವಾ ಅವಳು ಅಂದ್ಕೊಂಡಿದ್ರೆ ನಾನು ಹೋಗ್ತೀನಿ ಅಂತ. ಬಟ್ ಸಿಚುವೇಶನ್ ಹಂಗಾಗಿ ಅವರು ಕೂಡ ಹೇಳಿದ್ರು ಅವನು ಹೋಗ್ತಾನೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅಶ್ವಿನಿ ಮೇಡಮ್ ನಾನು ಅಂತ. ತುಂಬಾ ಹತ್ರು. ನಿಮ್ಗೂ ಏನಾದ್ರು ಬೇಜಾರಾಯ್ತಾ ನೀವು ಹೇಳ್ದೆ ಬಂದಿದ್ದು ರಾಶಿಕಾಗೆ? ಅಟ್ಲೀಸ್ಟ್ ಒಂದು ಆ ಮನೆ ಒಳಗಡೆ ಅವ್ರು ರಾಶಿಕಾಗೆ, ರಕ್ಷಿತಾಗೆ, ಅಶ್ವಿನಿ ಮ್ಯಾಮ್ಗೆ ಅವ್ರಿಗೆಲ್ಲರಿಗೂ ಒಂದು ಗುಡ್ ಬೈ ಹೇಳೋ ಚಾನ್ಸ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅಲ್ಲಿ ಇಳಿಸಿದ್ಮೇಲೆ ಹಿಂದೆ ನಿಂತ್ಕೊಂಡಾಗ ಓಕೆ ಸೂರಜ್ ಬ್ಲೈಂಡ್ಸ್ ಹಾಕೊಳ್ಳಿ ನೀವು ಅಂತ ಹೇಳ್ತಾರೆ. ನಾ ಬ್ಲೈಂಡ್ಸ್ ಹಾಕೊಂಡು ನಿಂತ ಓಕೆ ನಾನು ಯಾರಿಗೂ ಮಾತಾಡೋಂಗಿಲ್ಲ, ಇನ್ಮೇಲೆ ಈ ಮನೆಗೆ ನಂಗೆ ಎಂಟ್ರಿನೇ ಇಲ್ಲ ಅಂದಾಗ ಡೆಫಿನೆಟ್ಲಿ ತುಂಬ ಬೇಜಾರಾಯ್ತು. ಓಕೆ, ಇನ್ನು ಸೂರಜ್ ಅವರೇ ನೀವು ತುಂಬ ದಿನ ಅಂದರೆ ಡೇ 50 ಹತ್ರದಿಂದ ನೀವು ಮನೆ ಒಳಗಡೆ ಹೋಗಿದ್ದು, ಇವತ್ತು ತನಕ ನೋಡಿದ್ದೀರಾ, 84ನೇ ದಿನ ತನಕನೂ ನೋಡಿದ್ದೀರಾ. ಸೊ ಯಾರು ಟಾಪ್ 5 ಇರ್ತಾರೆ ಸೂರಜ್ ಪ್ರಕಾರ? ಟಾಪ್ 5 ಗಿಲ್ಲಿ, ಓಕೆ, ಅಶ್ವಿನಿ ಮ್ಯಾಮ್, ರಾಶಿಕಾ, ರಕ್ಷಿತಾ, ರಘು ಸರ್. ಓಕೆ, ಬಿಗ್ ಬಾಸ್ ಗೆಲ್ಲೋದು ಯಾರು? ಗಿಲ್ಲಿ. ಡೆಫಿನೆಟ್ ಆಗಿ
ಗಿಲ್ಲಿನೇ ಗೆಲ್ತಾರೆ ಅಂತ ಹೇಳ್ತೀರಾ? ಓಕೆ. Yeah. ತುಂಬಾ ಜನದ ಬಾಯಲ್ಲಿ ಗಿಲ್ಲಿ ಗಿಲ್ಲಿ ಅಂತಾನೆ ಬರ್ತಾ ಇದೆ. ಸೊ ಸೂರಜ್ ಅವರು ಕೂಡ ಅಂದ್ರೆ ಹತ್ರದಿಂದ ಆಟ ನೋಡಿರೋರ್ ಬಾಯಲ್ಲಿ ಬರೋದು ತುಂಬಾ ನಿಜ ಆಗತ್ತೆ ಅಂತಾರೆ. ಹಾಗಾಗಿ ಅವ್ರು ನಾವು ಹೇಗ್ ನೋಡ್ತಿದೀವಿ ಅದಕ್ಕಿಂತ ಹೆಚ್ಚಾಗಿ ಕಾಮಿಡಿ ಮಾಡ್ತಾರ ಅಲ್ಲಿ, ಅಥವಾ ಅವರ ಒಂದು ನೇಟಿವಿಟಿನ ಆಗಿದ್ಯಾ ಗಿಲ್ಲಿ ಅವ್ರ ಬಗ್ಗೆ ಅಂತ? ನೀವು 1.5 ಗಂಟೆ ನೋಡಿ ನಗ್ತೀರಾ, ನಮ್ಗೆ 24 ಗಂಟೆ ನಗಕ್ ಆಗಲ್ಲ ಒಳಗೆ. ಓಕೆ. ತುಂಬಾ ಕಾಲು ಎಳಿತಾನೆ, ತುಂಬಾ ಅಂದ್ರೆ ಲೈಕ್ ಹೇಳಕ್ಕೆ ಆಗಲ್ಲ. ಒಂದಿನ ನೋಡ್ಬೋದು, 2 ದಿನ ನೋಡ್ಬೋದು, 3 ದಿನ ನೋಡ್ಬೋದು, ಬಟ್ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಓಕೆ. ತುಂಬಾ ಪ್ರಾಮಾಣಿಕವಾಗಿ ಆಟ ಆಡ್ತಿರೋದು ಯಾರಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಅಲ್ಲಿರೋರಲ್ಲಿ? ಐ ಥಿಂಕ್ ಒಂದು ಚೂರುನು ಅವ್ರು ಡ್ರಾಮಾ ಆಡ್ತಿಲ್ಲ, ತುಂಬಾ ಪ್ರಾಮಾಣಿಕವಾಗಿ ಹೆಂಗಿದ್ದ ಹಂಗೆ ಆಡ್ತಿದ್ದಾರೆ ಅಂತ. ಹೇಗೆ? ನಾನು ಅಂತ ಹೇಳಕ್ ಇಷ್ಟಪಡ್ತಿದ್ದೆ, ಬಟ್ ನಾನಿಲ್ಲ ಈಗ. ಓಕೆ. ಬಟ್ ಹೇಳ್ಬೇಕಂದ್ರೆ ಐ ಥಿಂಕ್ ಅಟ್ ಪ್ರೆಸೆಂಟ್ ರಾಶಿಕಾ, ಓಕೆ. ಅವ್ರು ಬಿಟ್ರೆ ರಘುವಣ, ಓಕೆ. ಅದು ಬಿಟ್ರೆ ಗಿಲ್ಲಿ.